ಸ್ಟೂಡೆಂಟ್ಸ್, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಸೊ ಮಕ್ಕಳೇ, ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ವರ್ಷನೂ ಕೂಡ ಈ ಕೆಎ ಮುಖಾಂತರ, ಕೆಎ ವತಿಯಿಂದ ನಡೆಸುವಂತಹ ಈ ಒಂದು KCET ಎಕ್ಸಾಮಿನೇಷನ್ ಮುಖಾಂತರ ಕರ್ನಾಟಕದ ಇಂಜಿನಿಯರಿಂಗ್ ಕಾಲೇಜಸ್ಗಳಲ್ಲಿ ಇಂಜಿನಿಯರಿಂಗ್ ಸೀಟ್ಗಳನ್ನು ಪಡೆಯೋದು ನಮಗೆಲ್ಲ ಗೊತ್ತಿರೋ ವಿಚಾರನೇ. ಆದರೆ ಅಪಾರ್ಟ್ ಫ್ರಮ್ ದಿಸ್, is there any other exam through which we can enter into the engineering colleges of Karnataka ಅಂದ್ರೆ ಅದರಲ್ಲಿ ಕಾಮೆಡ್ಗೆ ಎಕ್ಸಾಮ್ ಕೂಡ ಒಂದು. ಹೌದಾ? ಸೊ ಬೇಸಿಕಲಿ ಈ ಒಂದು ಕಾಮೆಡ್ಗೆ ಎಕ್ಸಾಮ್ ಅನ್ನುವಂಥದ್ದು ಯಾವುದೇ ಸರ್ಕಾರ ಅಂದರೆ ಗೌರ್ಮೆಂಟ್ನ ಅಡಿಯಲ್ಲಿ ನಡೆಯುವಂಥದ್ದಲ್ಲ. ಇದು KPCF ಹಾಗೆ KUPECA ಅಂದರೆ ಕರ್ನಾಟಕ ಪ್ರೊಫೆಷನಲ್ ಕಾಲೇಜಸ್ ಫೌಂಡೇಶನ್ ಫಾರ್ ಮೆಡಿಕಲ್ ಅಂಡ್ ಡೆಂಟಲ್ ಹಾಗೆ ಕರ್ನಾಟಕ ಅನ್ಏಡೆಡ್ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್ ಅಸೋಸಿಯೇಷನ್ನ ವತಿಯಿಂದ, ಇದರ ಒಂದು ಕೊಲಾಬರೇಷನ್ ಸಹಯೋಗದ ವತಿಯಿಂದ ಸಹಯೋಗದಲ್ಲಿ ನಡೆಯುವಂತಹ ಒಂದು ಎಕ್ಸಾಮ್ ಯಾವುದು? ಕಾಮೆಡ್ಗೆ. ಹೌದಾ? ಸೊ ಈ ಒಂದು ಎಕ್ಸಾಮ್, ಕಾಮೆಡ್ಗೆ ಎಕ್ಸಾಮ್ ಈ ವರ್ಷ 2024ರಲ್ಲಿ 12th of May ಅಂದರೆ ಮೇ 12ನೇ ತಾರೀಕು ಈ ಒಂದು ಎಕ್ಸಾಮ್ ನಡೆದಿತ್ತು. ಸೊ ಈಗ ಯಾವ ಮಕ್ಕಳು, ಯಾವ ಸ್ಟೂಡೆಂಟ್ಸ್ಗಳು, ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮಿನೇಷನ್ ಅಟೆಂಡ್ ಮಾಡಿದ್ರೋ, ಅಪಿಯರ್ ಆಗಿದ್ರೋ, ಅವರಿಗೆ ಒಂದು ಅಪ್ಡೇಟನ್ನು ನಾನು ತಂದಿದ್ದೀನಿ. ಓಕೆ, ಸೊ ಈ ಒಂದು ಎಕ್ಸಾಮ್ನ ಅಟೆಂಡ್ ಮಾಡಿರೋರಿಗೆ ಆಲ್ರೆಡಿ ನಿಮಗೆ ಒಂದು ವಿಷಯ ಗೊತ್ತಿರುತ್ತೆ. ಅದೇನು ಅಂದರೆ ಆನ್ಲೈನ್ ಅಪ್ಲಿಕೇಶನ್ನ ಬಿಟ್ಟಿದ್ರು ಫಾರ್ ಕೌನ್ಸಿಲಿಂಗ್ ಪ್ರೋಸೆಸ್. ಅದಕ್ಕೆ ನೀವು ರಿಜಿಸ್ಟರ್ ಆಗಬೇಕಾಗಿತ್ತು. ಈ ಮೇ-ಜೂನಲ್ಲಿ ಆ ಒಂದು ಪ್ರೋಸೆಸ್ ನಡೀತು. ಅಂದರೆ ಆನ್ಲೈನ್ ಫಾರ್ಮ್ ಫಿಲ್ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರ್ಬೋದು, ಅಲ್ಲಿ ತನಕ ಇವಾಗ ಪ್ರೋಸೆಸ್ ನಡೆದಿದೆ. ಈಗ ನಾನು ಯಾವ ವಿಚಾರ ನಿಮಗೆ ತಿಳಿಸೋದಕ್ಕೆ ಬಂದಿದ್ದೀನಿ ಅಂದರೆ ರೌಂಡ್ 1 ಸ್ಕೆಡ್ಯೂಲ್ ಫಾರ್ ಇಂಜಿನಿಯರಿಂಗ್, ಏನು ರೌಂಡ್ 1 ಕೌನ್ಸಿಲಿಂಗ್ ಸ್ಕೆಡ್ಯೂಲ್ ಫಾರ್ ಇಂಜಿನಿಯರಿಂಗ್ ಕೋರ್ಸ್. ಹೌದಾ? ಸೊ ರೌಂಡ್ 1 ಏನಿದೆ ಅಲ್ಲ, ಕೌನ್ಸಿಲಿಂಗ್ ಪ್ರೋಸೆಸ್ಸಲ್ಲಿ ಮೊದಲನೇ ರೌಂಡ್ ಏನಿದೆಲ್ಲ ಅದರ ಒಂದು ಸ್ಕೆಡ್ಯೂಲನ್ನು ನಿಮಗೆ ಹೇಳಿದ್ದಾರೆ. ಅಂದರೆ ಪ್ರಾಸೆಸ್ ಯಾವ ರೀತಿ, ಯಾವ ದಿನ, ಯಾವ ಟೈಮಿಗೆ ಏನೇನೆಲ್ಲ ನಡೆಯುತ್ತೆ ಅನ್ನೋದನ್ನು ನಿಮಗೆ ಹೇಳ್ತಾ ಬಂದರೆ, ಹಾಗಿದ್ರೆ ಅದೇನು ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ. ಸೊ ಮಾಕ್ ರೌಂಡ್ ಮೊದಲನೇದು, ಸ್ಟಾರ್ಟ್ ಡೇಟ್ ಫಾರ್ ಚಾಯ್ಸ್ ಫಿಲ್ಲಿಂಗ್. ಯೂಶಲಿ KCETಯಲ್ಲಿ ಅಂದರೆ CET ಮುಖಾಂತರ ಹೋಗೋರಿಗೆ ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಮೇಲೆ ಆಪ್ಷನ್ ಎಂಟ್ರಿ ಹೇಗೆ ಕೊಡ್ತಾರೋ ಅದೇ ರೀತಿ ಇಲ್ಲಿ ಕಾಮೆಡ್ಗೆ ಮುಖಾಂತರ ಹೋಗುವಂತಹ ಮಕ್ಕಳಿಗೆ ನಾನು ಹೇಳ್ತಿರೋದು, ಇಲ್ಲಿ ಚಾಯ್ಸ್ ಫಿಲ್ಲಿಂಗ್ ಅನ್ನುವಂತಹ ಪದ ಬಳಸಿದ್ದಾರೆ. ಚಾಯ್ಸ್ ಫಿಲ್ಲಿಂಗ್ ಅಂದರೆ ಏನು? ನೀವು ನಿಮಗೆ ಬೇಕಾಗಿರುವಂತಹ ಕಾಲೇಜಸ್ಗಳನ್ನು ಪ್ರಿಯಾರಿಟಿ ವೈಸ್ ನೀವು ಫಿಲ್ ಮಾಡ್ತಾ ಹೋಗಬಹುದು. ಅರ್ಥ ಆಯ್ತಾ? ಆದರೆ ಯಾವತ್ತದು ಶುರು ಆಗೋದು ಈ ಚಾಯ್ಸ್ ಫಿಲ್ಲಿಂಗ್ ಅಂದರೆ 3 PM of 5 July 2024 to 5 PM of 7 July 2024. ಅಂದರೆ 2024ನೇ ಇಸ್ವಿ ಅಂದರೆ ಈ ಒಂದು ಅಕಾಡೆಮಿಕ್ ಇಯರ್ 2023-24 5th July, ದಟ್ ಈಸ್ ಫ್ರಮ್ 3 PM 3 ಗಂಟೆಯಿಂದ ಶುರು ಆಗುತ್ತೆ. ಯಾವತ್ತು? ಜುಲೈ 5ನೇ ತಾರೀಕು ಅವತ್ತಿಂದ ಶುರು ಆಗುವಂಥದ್ದು. ಮುಗಿಯೋದು ಯಾವತ್ತು? 7ನೇ ತಾರೀಕು ಜುಲೈ, ಅದು 5 ಗಂಟೆಗೆ. ಅಲ್ಲಿ ತನಕ ನಿಮಗೆ ಚಾಯ್ಸ್ ಫಿಲ್ಲಿಂಗಿಗೆ ಟೈಮ್ ಇರುತ್ತೆ. ನೀವು ಯಾವ ಕಾಲೇಜ್ ಬೇಕೋ ಆ ಕಾಲೇಜ್ಗಳನ್ನು ನೀವು ಹಾಕ್ತಾ ಹೋಗಬಹುದು ಬೇಸ್ಡ್ ಆನ್ ಯುವರ್ ಪ್ರಿಯಾರಿಟಿ. ಓಕೆ, ಸೊ ಈ ಒಂದು ಚಾಯ್ಸ್ ಫಿಲ್ಲಿಂಗಿಗೆ ಎಲಿಜಿಬಲ್ ಅರ್ಹರಾಗಿರುವಂಥ ವಿದ್ಯಾರ್ಥಿಗಳು ಯಾರು ಅಂದರೆ ಫಾರ್ ಕ್ಯಾಂಡಿಡೇಟ್ಸ್ whose documents are successfully verified and document status shows approved in candidate login. ಯಾರ್ದೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿ ಅಪ್ರೂವ್ಡ್ ಅನ್ನುವಂಥದ್ದು ನಿಮ್ಮ ಒಂದು ಕ್ಯಾಂಡಿಡೇಟ್ ಲಾಗಿನ್ ಅಲ್ಲಿ ತೋರಿಸುತ್ತೋ ಅವರೆಲ್ಲ ಈ ಒಂದು ಚಾಯ್ಸ್ ಫಿಲ್ಲಿಂಗಿಗೆ ಅರ್ಹರು. ಓಕೆ, ಇನ್ನು ಈ ಚಾಯ್ಸ್ ಫಿಲ್ಲಿಂಗ್ನ ನೆಕ್ಸ್ಟ್ ಪ್ರಾಸೆಸ್ ಅಂದರೆ ಮೊದಲನೇ ರೌಂಡ್ 1 ಏನಿದೆಯಲ್ಲ ಅದರಲ್ಲಿ ಫಸ್ಟ್ ಸ್ಟೆಪ್ ಏನಂದ್ರೆ ಚಾಯ್ಸ್ ಫಿಲ್ಲಿಂಗ್. ಇನ್ನು ಎರಡನೇದೇನು? ಪಬ್ಲಿಕೇಶನ್ ಆಫ್ ಮಾಕ್ ಅಲಾಟ್ಮೆಂಟ್. ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಏನು ಅಂತ ಹೇಳ್ತೀನಿ. ಇದು ಯಾವತ್ತು ಅಂದರೆ 9th July 2024, ದಟ್ ಈಸ್ ಫ್ರಮ್ 2 PM 2 ಗಂಟೆಗೆ ಶುರು ಆಗುತ್ತೆ. ದಟ್ ಈಸ್ ಆಫ್ 9th July 9ನೇ ತಾರೀಕು ಜುಲೈ. ಏನು ಮಾಡ್ತಾರೆ ಮಾಕ್ ಅಲಾಟ್ಮೆಂಟ್ ಅಂದರೆ, ನೀವು ಯಾವ ಕಾಲೇಜಸ್ಗಳನ್ನು ಅಲಾಟ್ ಮಾಡಿದ್ದೀರಾ ಅಂದರೆ ಪ್ರಿಯಾರಿಟಿ ವೈಸ್ ಕೆಲವು ಕಾಲೇಜಸ್ಗಳನ್ನು ಕೊಟ್ಟಿರ್ತೀರಾ. ಹೌದಾ? ಆ ಕಾಲೇಜಲ್ಲಿ ಯಾವುದಾದ್ರೂ ಒಂದು ಕಾಲೇಜನ್ನು ನಿಮಗೆ ಏನು ಮಾಡ್ತಾರೆ? ಅಲಾಟ್ ಮಾಡ್ತಾರೆ. ಇಟ್ಸ್ ನಾಟ್ ಎ ಫಿಕ್ಸ್ಡ್ ಒನ್. ಮಾಕ್ ಟೆಸ್ಟ್ಗಳ ಬಗ್ಗೆ ಕೇಳಿರ್ತೀರಲ್ಲ, ಫಿಕ್ಸ್ಡ್ ಅಲ್ಲ. ಸೊ ಆ ರೀತಿ ಮಾಕ್ ಅಲಾಟ್ಮೆಂಟ್ ಅಂದರೆ ಏನು ಅಂದರೆ ಸದ್ಯದ ಮಟ್ಟಿಗೆ ತಾತ್ಕಾಲಿಕ ಅಂತ ಹೇಳ್ತೀವಲ್ಲ ಹಾಗೆ. ಓಕೆ, ಅದನ್ನ ಪಬ್ಲಿಷ್ ಮಾಡ್ತಾರೆ ಯಾವ ಕಾಲೇಜ್ ಅಲಾಟ್ ಆಗಿದೆ ಅನ್ನೋದನ್ನ. ಯಾವತ್ತು? 9ನೇ ತಾರೀಕು ಜುಲೈ 2 ಗಂಟೆಗೆ. ಫೈನ್. ನೆಕ್ಸ್ಟ್ ಸ್ಟೆಪ್ ಏನು?
provision to change or edit preferences in choice filling a form. After verifying mock allotment results, candidates can edit or reorder or delete or add preferences. ನೋಡಿ, ಒಂದು ಸಲ ನಿಮಗೆ ಯಾವುದಾದ್ರೂ ಒಂದು ಕಾಲೇಜನ್ನು ಮಾಕ್ ಆಗಿ ಅಲಾಟ್ ಮಾಡಿದ್ರು ಅಂದರೆ ನಿಮಗೆ ನೆಕ್ಸ್ಟ್ ಏನು ಬಿಡ್ತಾರೆ, ನಿಮಗೆ ಪ್ರಾವಿಷನ್ ಅಂದರೆ ಯು ಕ್ಯಾನ್ ಚೇಂಜ್ ಆರ್ ಎಡಿಟ್ ಪ್ರಿಫರೆನ್ಸಸ್ ನಿಮಗೆ ಅಲೋ ಮಾಡ್ತಾರೆ. ಯಾವುದಕ್ಕೆ, ಯಾವುದಾದ್ರೂ ಕೊಟ್ಟಿರೋವಂಥ ಕಾಲೇಜ್ಗಳಲ್ಲಿ ಯಾವುದಾದ್ರೂ ನಿಮಗೆ ಬೇಡ ಅನಿಸಿದರೆ ಡಿಲೀಟ್ ಮಾಡಬಹುದು, ಅಥವಾ ಆರ್ಡರ್ ಫಸ್ಟ್ ಪ್ರಿಫರೆನ್ಸ್ ಆಗಿ ಆರ್ಡರ್ ಅಂದರೆ ಈಗ ಸಪೋಸ್ ಥರ್ಡ್ ಕಾಲೇಜ್ ಏನು ಕೊಟ್ಟಿರ್ತೀರಲ್ಲ ಅದೇ ನಿಮ್ಮ ಫಸ್ಟ್ ಪ್ರಿಫರೆನ್ಸ್ ಆಗ್ಬೋದು. ಅವಾಗ ನೀವು ಚೇಂಜ್ ಮಾಡ್ಬೋದು ಆರ್ಡರನ್ನು, ಫಸ್ಟ್ ಕಾಲೇಜನ್ನು ಥರ್ಡಿಗೆ, ಥರ್ಡ್ ಕಾಲೇಜನ್ನು ಫಸ್ಟಿಗೆ ತೊಗೊಂಬಂದು ಬರೀಬಹುದು. ಓಕೆ ಓಕೆ ಸೊ ಅಥವಾ ಬೇರೆ ಯಾವುದಾದ್ರೂ ಎಕ್ಸ್ಟ್ರಾ ಕಾಲೇಜನ್ನು ಹಾಕಬೇಕಾ ಹಾಕಬಹುದು, ಅಥವಾ ಡಿಲೀಟ್ ಮಾಡಬೇಕು ಯಾವುದಾದ್ರೂ ಕಾಲೇಜ್ನ ಡಿಲೀಟ್ ಮಾಡಬಹುದು. ಈ ಒಂದು ಎಡಿಟ್ ಪ್ರಾಸೆಸ್ ನಿಮಗೆ ಅಲೋ ಮಾಡ್ತಾರೆ. ಅದು ಯಾವತ್ತು, 2 PM of 9 July 2024 to 12 noon of 11 July 2024. ಅಂದರೆ 9ನೇ ತಾರೀಕು ಜುಲೈ 2 ಗಂಟೆಯಿಂದ ಹಿಡಿದು ಮಧ್ಯಾಹ್ನ 12 ಗಂಟೆ ತನಕ ಇರುತ್ತೆ. ಯಾವಾಗ, ಎಷ್ಟನೇ ತಾರೀಕು, 11ನೇ ತಾರೀಕು ಮಧ್ಯಾಹ್ನ 12 ಗಂಟೆ ತನಕ ನಿಮಗೆ ಈ ಒಂದು ಏನು ಎಡಿಟಿಂಗ್ ಪ್ರಾಸೆಸ್ನ ಅಲೋ ಮಾಡ್ತಾರೆ. ಓಕೆ, ಇನ್ನು ನೆಕ್ಸ್ಟ್ ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್. ಈಗ ನಿಮಗೆ ಫಸ್ಟ್ ರೌಂಡ್ ಏನಿದೆ ಅಲ್ಲ ಇದರ ಮಾಕ್ ಅಲಾಟ್ಮೆಂಟ್ ಅಲ್ಲ, ನಿಜವಾದ ರಿಸಲ್ಟನ್ನು ಅಲಾಟ್ ಅಂದರೆ ನಿಮಗೆ ಪಬ್ಲಿಷ್ ಮಾಡ್ತಾರೆ. ಯಾವ ಕಾಲೇಜ್ ಅಲಾಟ್ ಆಗಿದೆ ಅನ್ನುವಂಥ ರಿಸಲ್ಟನ್ನು ನಿಮಗೆ ಬಿಡ್ತಾರೆ. ಯಾವತ್ತು, 12ನೇ ತಾರೀಕು 3 ಗಂಟೆಗೆ. ಓಕೆ, ಸೊ ನೆಕ್ಸ್ಟ್ ಡಿಸಿಷನ್ ಮೇಕಿಂಗ್ ಆರ್ ಕನ್ಫರ್ಮೇಷನ್ ಆಫ್ ಚಾಯ್ಸ್ ಆನ್ ಅಲಾಟೆಡ್ ಸೀಟ್ ಅಂಡ್ ಫೀ ಪೇಮೆಂಟ್ ಆನ್ಲೈನ್. ನೋಡಿ, ಡಿಸಿಷನ್ ಮೇಕಿಂಗ್ ನೀವು ಡಿಸೈಡ್ ಮಾಡಬಹುದು ಈ ಒಂದು ಕಾಲೇಜಿಗೆ ಹೋಗಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಿ ಆದಮೇಲೆ, ಒಂದು ಸಲ ಡಿಸೈಡ್ ಮಾಡಿದ ಮೇಲೆ ಕನ್ಫರ್ಮ್ ಆದಮೇಲೆ ಕನ್ಫರ್ಮೇಷನ್ ಆಫ್ ಚಾಯ್ಸ್ ಆನ್ ಅಲಾಟೆಡ್ ಸೀಟ್ ಆ್ಯಂಡ್ ಫೀ ಪೇಮೆಂಟ್ ಆನ್ಲೈನ್. ಸೊ ಒಂದು ಸಲ ನೀವು ಇದೇ ಕಾಲೇಜ್ ಓಕೆ, ನನಗೆ ಓಕೆ ಇದೆ ಈ ಕಾಲೇಜು ಅಂತ ಹೇಳಿ ಕನ್ಫರ್ಮ್ ಆದಮೇಲೆ ನೀವು ಅಲಾಟೆಡ್ ಸೀಟ್ ಅಂದರೆ ಯಾವ ಕಾಲೇಜಲ್ಲಿ ಅಲಾಟ್ ಆಗಿರುತ್ತಲ್ಲ ಅಲ್ಲಿ ಫೀ ಪೇಮೆಂಟ್, ಆನ್ಲೈನ್ ಫೀ ಪೇಮೆಂಟ್ ನೀವು ಮಾಡ್ತಾ ಹೋಗಬಹುದು. ಓಕೆ, ಅಂದರೆ ಒಮ್ಮೆ ಕೊಟ್ಟಿರೋವಂಥ ಕಾಲೇಜ್ ಯಾವ ಕಾಲೇಜಲ್ಲಿ ಅಲಾಟ್ ಆಗಿರುತ್ತಲ್ಲ ಅದು ನಿಮಗೆ ಓಕೆ ಇದ್ದರೆ ನೀವು ಆನ್ಲೈನ್ ಪೇಮೆಂಟನ್ನು, ಫೀಸನ್ನು ಕಟ್ಟಬಹುದು. ಇದು ಯಾವತ್ತು, 3 PM of 12 July 2024 to 4 PM of 18 July 2024. ಅಂದರೆ 12ನೇ ತಾರೀಕು ಜುಲೈ 3 ಗಂಟೆಯಿಂದ ಹಿಡಿದು 18ನೇ ತಾರೀಕು ಜುಲೈ 4 ಗಂಟೆ ತನಕ ಈ ಒಂದು ಪ್ರಾಸೆಸ್ ನಿಮಗೆ ವರ್ಕ್ ಮಾಡುತ್ತೆ. ಅಂದರೆ ನೀವು ಈ ಒಂದು ಆನ್ಲೈನ್ ಫೀ ಪೇಮೆಂಟ್ ಆಗಿರಬಹುದು ಇದನ್ನೆಲ್ಲ ನೀವು ನಡೆಸಬಹುದು. ಯಾವತ್ತು, 12ರಿಂದ 18ನೇ ತಾರೀಕು ತನಕ ಟೈಮ್ ಕೊಟ್ಟಿರ್ತಾರೆ. ಕ್ಲಿಯರ್? ಓಕೆ, ಸೊ ಈಗ ನೆಕ್ಸ್ಟು ರಿಪೋರ್ಟಿಂಗ್. ಈಗ ಡಿಸಿಷನ್ ಅಂದರೆ ಕನ್ಫರ್ಮ್ ಆದಮೇಲೆ, ಒಮ್ಮೆ ಕಾಲೇಜ್ ಕನ್ಫರ್ಮ್ ಆದಮೇಲೆ ರಿಪೋರ್ಟಿಂಗ್ ಟು ಅಲಾಟೆಡ್ ಕಾಲೇಜಸ್ ಓನ್ಲಿ ಫಾರ್ ಅಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಕ್ಯಾಂಡಿಡೇಟ್ಸ್. ಒಮ್ಮೆ ಕಾಲೇಜ್ ನಿಮಗೆ ಓಕೆ ಆದಮೇಲೆ ಅಕ್ಸೆಪ್ಟ್ ಆ್ಯಂಡ್ ಫ್ರೀಸ್, ಹೌದಾ, ಅಂದರೆ ಪ್ರಾಸೆಸ್ ಫ್ರೀಸ್. ಇನ್ನು ನೆಕ್ಸ್ಟ್ ಏನು ನೀವು ಬೇರೆ ಯಾವುದೇ ಆಯ್ಕೆಗೆ ನೀವು ಹೋಗಲ್ಲ ಅನ್ನೋದು ಒಮ್ಮೆ ಕನ್ಫರ್ಮ್ ಆಯಿತು ಅಂದರೆ ಓನ್ಲಿ ಫಾರ್ ಅಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಕ್ಯಾಂಡಿಡೇಟ್ಸ್. ಓಕೆ ಆಗಿದೆ, ಇಲ್ಲಿಗೆ ಪ್ರಾಸೆಸ್ ಮುಗೀತು. ಫ್ರೀಸ್ ಮಾಡಿದ ಮೇಲೆ ರಿಪೋರ್ಟಿಂಗ್ ಟು ಅಲಾಟೆಡ್ ಕಾಲೇಜಸ್ ಅಲಾಂಗ್ ವಿತ್ ಆನ್ಲೈನ್ ಪ್ರಿಂಟ್ಔಟ್ ಆಫ್ ಅಲಾಟ್ಮೆಂಟ್ ಲೆಟರ್ ಆ್ಯಂಡ್ ಫೀ ರಿಸಿಪ್ಟ್. Candidates are advised to check with the respective college for their working hours for reporting and make their travel arrangements in advance to report to their allotted college in person. ಓಕೆ, ಸೊ ಯಾವ ಕಾಲೇಜ್ ನಿಮಗೆ ಕನ್ಫರ್ಮ್ ಆಗಿದೆ ಅಂತ ಅಂದಮೇಲೆ ನೀವೇನು ಮಾಡ್ತೀರಾ, ಆ ಒಂದು ಕಾಲೇಜಿಗೆ ನಿಮ್ಮ ಒಂದು ಆನ್ಲೈನ್ ಪ್ರಿಂಟ್ಔಟ್ ಆಫ್ ಅಲಾಟ್ಮೆಂಟ್ ಲೆಟರ್, ಅಲಾಟ್ ಆಗಿರುವಂಥ ಒಂದು ಪ್ರಿಂಟ್ಔಟನ್ನು ತಗೊಳ್ತೀರಾ. ಹಾಗೆ ಫೀ ಪೇಡ್ ಏನು ಮಾಡಿರ್ತೀರಲ್ಲ, ದುಡ್ಡು ಕಟ್ಟಿರ್ತೀರಲ್ಲ ಅದ್ರದ್ದು ಒಂದು ರಿಸಿಪ್ಟನ್ನು ನೀವು ತಗೊಂಡು ಹೋಗ್ತೀರಾ. ಅರ್ಥ ಆಯ್ತಾ? ಇದು ಯಾವತ್ತು ಅಂದರೆ 2 ಗಂಟೆಗೆ ಶುರು ಆಗುತ್ತೆ. 13ನೇ ತಾರೀಕು ಜುಲೈ 2 ಗಂಟೆಗೆ ಶುರುವಾಗಿ 19ನೇ ತಾರೀಕು ಜುಲೈ ಮಧ್ಯಾಹ್ನ 12 ಗಂಟೆ ತನಕ. ಓಕೆ, ಐ ಹೋಪ್ ಯು ಆರ್ ಗೆಟ್ಟಿಂಗ್ ದಿಸ್. ಇನ್ನು ನೆಕ್ಸ್ಟ್ ಲಾಸ್ಟ್ ಪ್ರಾಸೆಸ್. ಈಗ ಇಲ್ಲಿ ತನಕ ಕಾಲೇಜ್ ಎಲ್ಲ ಓಕೆ ಇದೆ ಅಂದರೆ ಸರಿ. ಒಂದು ವೇಳೆ ಸೀಟ್ ಕ್ಯಾನ್ಸಲೇಷನ್ ಫೆಸಿಲಿಟಿ ಫಾರ್ ಕ್ಯಾಂಡಿಡೇಟ್ಸ್ ಹೂ ಅಕ್ಸೆಪ್ಟೆಡ್ ಸೀಟ್ ಡ್ಯೂರಿಂಗ್ ರೌಂಡ್ 1. ಓಕೆ, ಅಂದರೆ ನೋಟ್, ರೌಂಡ್ 1 ಕ್ಯಾಂಡಿಡೇಟ್ಸ್ ಕ್ಯಾನ್ ಆಲ್ಸೋ ಕ್ಯಾನ್ಸಲ್ ದೇರ್ ಸೀಟ್ ಇನ್ ರೌಂಡ್ 2 ಸೀಟ್ ಕ್ಯಾನ್ಸಲೇಷನ್ ಪೀರಿಯಡ್. ನೋಡಿ, ಸೀಟ್ ಕ್ಯಾನ್ಸಲೇಷನ್ ಫೆಸಿಲಿಟಿ ಫಾರ್ ಕ್ಯಾಂಡಿಡೇಟ್ಸ್ ಹೂ ಅಕ್ಸೆಪ್ಟೆಡ್ ಸೀಟ್ ಡ್ಯೂರಿಂಗ್ ರೌಂಡ್ 1. ಒಂದು ವೇಳೆ ನೀವು ಸೀಟನ್ನು
ಕ್ಯಾನ್ಸಲ್ ಮಾಡಬೇಕು ಅಂದರೆ ಯಾವುದರಲ್ಲಿ ಫ್ರಮ್ ರೌಂಡ್ 1 ಓಕೆ ನಿಮಗೆ ಅಲೋ ಮಾಡ್ತಾರೆ ಒಂದು ವೇಳೆ ಇಫ್ ಯು ಆರ್ ಸಪೋಸ್ ಟು ಕ್ಯಾನ್ಸಲ್ ದ ಸೀಟ್ ಓಕೆ ಅಂದರೆ ಯಾವ ಕಾಲೇಜನ್ನು ನಿಮಗೆ ಅಲಾಟ್ ಮಾಡಿದಾರಲ್ಲ ಅದನ್ನು ನೀವು ಕ್ಯಾನ್ಸಲ್ ಮಾಡ್ತಿದ್ದೀರಾ ಅಂದರೆ ಅದು ಎಷ್ಟು ಗಂಟೆಗೆ 2 PM ಆಫ್ 3 July 2024 ಟು 3 PM ಆಫ್ 19 July 2024. ನೋಡಿ 13ನೇ ತಾರೀಕು ಜುಲೈ 2 ಗಂಟೆಯಿಂದ ಹಿಡಿದು 19ನೇ ತಾರೀಕು ಜುಲೈ 3 ಗಂಟೆ ತನಕ ನಿಮಗೆ ಏನಿರುತ್ತೆ ಓಪನ್ ಇರುತ್ತೆ. ಅರ್ಥ ಆಯ್ತಾ? ಒಂದನ್ನ ನೆನ್ಪಿಟ್ಕೊಳ್ಳಿ, ನೀವು ಒಮ್ಮೆ ಈ ಒಂದು ಕಾಲೇಜ್ ಓಕೆ ಇದೆ ಅಂತ ಹೇಳಿ ಅಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡ್ತಿರಲ್ಲ, ಅದು ಯಾವತ್ತು ಸೇಮ್ ಅದೇ 13ನೇ ತಾರೀಕು ಜುಲೈಯಿಂದ ಹಿಡಿದು 19ನೇ ತಾರೀಕು ಜುಲೈ ತನಕನೇ ಇದನ್ನು ಟೈಮ್ ಇರೋದು. ಯಾವುದಕ್ಕೆ? ನೀವು ಸೀಟ್ ಕ್ಯಾನ್ಸಲ್ ಮಾಡಲಿಕ್ಕೂ ಸೇಮ್ ಡೇ ನಿಮಗೆ ಕೊಟ್ಟಾರೆ, ಸೇಮ್ ಡೇ ಸೇಮ್ ಟೈಮಿಂಗ್. ಓಕೆ, ಅಂದರೆ 13ರಿಂದ 19ನೇ ಜುಲೈ ತನಕ ನೀವು ಒಂದು ವೇಳೆ ಕೊಟ್ಟಿರೋವಂಥ ಕಾಲೇಜ್ ನಿಮಗೆ ಸಮಾಧಾನ ಇಲ್ಲ ಅಂದರೆ ಸೀಟನ್ನು ನೀವು ಕ್ಯಾನ್ಸಲ್ ಮಾಡಬಹುದು. ಯಾವತ್ತು? 13ನೇ ತಾರೀಕು ಜುಲೈಯಿಂದ ಮಾಡಬಹುದು. ಒಂದು ವೇಳೆ ನಿಮಗೆ ಓಕೆ ಇದೆ ಅಂದರೆ ಅದೇ 13ನೇ ತಾರೀಕು ಜುಲೈಯಿಂದನೇ ನೀವು ರಿಪೋರ್ಟ್ ಮಾಡ್ಕೋಬಹುದು. ಅಂದರೆ ಕಾಲೇಜಿಗೆ ಹೋಗಿ ಕೊಟ್ಟಿರೋವಂಥ ಅಂದರೆ ನಿಮ್ಮ ಒಂದು ಫೀ ರಿಸಿಪ್ಟ್ ಏನಿರುತ್ತಲ್ಲ ಅದು, ಹಾಗೆ ಅಲಾಟ್ಮೆಂಟ್ ಲೆಟರನ್ನು ಕೊಟ್ಟು ಜಾಯಿನ್ ಆಗುವಂಥ ಪ್ರೋಸೆಸ್ಸು ಅವತ್ತೇ. ಒಂದು ವೇಳೆ ಕೊಟ್ಟಿರೋ ಕಾಲೇಜು ನಿಮಗೆ ರೌಂಡ್ 1 ರಿಸಲ್ಟಲ್ಲಿ ಬಂದಿರುವಂಥ ಕಾಲೇಜು ಸರಿ ಹೋಗ್ತಿಲ್ಲ ಅಂದರೆ ಯು ಕ್ಯಾನ್ ಕ್ಯಾನ್ಸಲ್ ದ ಸೀಟ್. ಓಕೆ, ಅದು ಕೂಡ ಅಷ್ಟೇ. ಯಾವತ್ತು? ಅದೇ 13ನೇ ತಾರೀಕು ಜುಲೈಯಿಂದನೇ. ಎರಡು ಸೇಮ್. ಇಲ್ಲ ಕ್ಯಾನ್ಸಲ್ ಮಾಡ್ಬೋದು, ಇಲ್ಲ ಮುಂದುವರಿಬಹುದು, ಎರಡೂ ನಿಮಗೆ ಬಿಟ್ಟಿದ್ದು. ಓಕೆ, 13ರಿಂದ 19 ತನಕ ಟೈಮ್ ಇರುತ್ತೆ. ಪ್ಲೀಸ್ ನೋಟ್ ಡೌನ್ ದಿಸ್. ಆಲ್ ರೈಟ್, ಐ ಹೋಪ್ ದಿಸ್ ಇಸ್ ಕ್ಲಿಯರ್. Next, the above schedule is subject to change. Candidates are requested to check www.comedk.organization frequently for updates or changes, if any, in schedule. Schedule for subsequent rounds will be announced in due course. ಓಕೆ, ಅಂದರೆ ಮುಂದೆ ಬರುವಂಥ ಈ ರೌಂಡ್ 2 ಆಗಿರಬಹುದು. ಓಕೆ, ರೌಂಡ್ 2 ಹಾಗೆ ರೌಂಡ್ 3 ಇದನ್ನು ನಿಮಗಿನ್ನೂ ಅಪ್ಡೇಟ್ ಮಾಡಿಲ್ಲ. ದೇ ಆರ್ ಗೋಯಿಂಗ್ ಟು ಅಪ್ಡೇಟ್ ಇಟ್ ಶಾರ್ಟ್ಲಿ. ಇನ್ನು ಬರೋದರಲ್ಲಿದೆ. ಈಗ ರೌಂಡ್ 1 ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದು. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಯ್ತಲ್ಲ? ಓಕೆ, ಸೊ ಆಲ್ ದಿ ಬೆಸ್ಟ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್. ರೌಂಡ್ 1 ಕರೆಕ್ಟಾಗಿ ಮುಗಿಸ್ಕೊಳ್ಳಿ. ರೌಂಡ್ 1ನಲ್ಲಿ ನಿಮಗೆ ಯಾವ ಕಾಲೇಜ್ ಇಷ್ಟ ಆಗುತ್ತೋ ಅದನ್ನು ಮಾಡ್ಬೋದು, ಇಲ್ಲಾಂದರೆ ಸೀಟನ್ನು ಕ್ಯಾನ್ಸಲ್ ಸಹಿತ ಮಾಡಬಹುದು. ಓಕೆ, ಆಲ್ ರೈಟ್. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಪ್ಡೇಟ್ನ ಜೊತೆಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ಒನ್. ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.